ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು ನಿಮಗೆ ತ್ರಿಕೋನಮಿತಿಯ ಪ್ರಸ್ತಾವನೆ ಒಳಗ ಒಂದಿಷ್ಟು ಸ್ಪೆಸಿಫಿಕ್ ಆಂಗಲ್ಸ್ ಗಳಿಗೆ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡಿದ್ದೆ ಹೇಳ್ರಿ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ರೇಷಿಯೋಸ್ ಗಳನ್ನ ಹೇಳಿದ್ದೆ. ಪರ್ಟಿಕ್ಯುಲರ್ ಆಂಗಲ್ ಗಳಿಗೆ ಪರ್ಟಿಕ್ಯುಲರ್ ಆಗಿ ರೇಷಿಯೋಸ್ ಗಳನ್ನ ಹೇಳಿದ್ದೆ. ಸೊ ಅದರ ತಕ್ಕಂಗ ನಿಮ್ಗ ಟೇಬಲ್ಸ್ ಕೂಡ ನಿಮ್ಗ ಬರ್ಸಿದ್ದೆ. ನಾನು ಆ ಟೇಬಲ್ ಅನ್ನ ನನಗ ಬೈಪಟ್ ಹಾಕ್ಲಿಕ್ಕೆ ಅಥವಾ ನೆನಪಿಟ್ಕೊಳ್ಳಿಕ್ಕೆ ನಮ್ಗೆ ಏನಾಗ್ಬಿಡ್ತೈತಿ, ಬಹಳ ಡಿಫಿಕಲ್ಟ್ ಆಕೈತಿ. ಸೈನ್ 60 ಅಂದ್ರೆ ಏನು, ಸೈನ್ 0 ಅಂದ್ರೆ ಏನು. ನಾನ್ ಇವತ್ತು ಏನ್ ಮಾಡ್ತೀನಿ, ಯಾವುದೇ ಸಿಮ್ಯುಲೇಷನ್ ಇಲ್ಲ ಏನಿಲ್ಲ, ನಾನ್ ನಿಮಗೊಂದು ಸಿಂಪಲ್ ಟೆಕ್ನಿಕ್ ಒಳಗ ಯಾವ ರೀತಿ ನಾವು ಆ ಟೇಬಲ್ಸ್ ಗಳನ್ನ ನೆನ್ಪಿಟ್ಕೋಬೇಕು ಅನ್ನೋದನ್ನ ಹೇಳ್ತೇನೆ. ಹೌದಾ? ಸೊ ಹಾಗಾದ್ರೆ ಯಾವ್ದಿದೆ ನೋಡ್ರಿ, ಅದು ನಾನು ಹೇಳ್ತೀನಿ. ಇಲ್ಲೇ ಸೈನ್ ಅಂತ ಬರ್ಕೋರಿ, 1 ಸೆಕೆಂಡ್. ಇಲ್ಲೇ 0, ಹೌದಾ? ಇಲ್ಲೇ 30 ಡಿಗ್ರಿ ಅಂತ ಬರ್ಕೋರಿ. ಇಲ್ಲೇ 45, ಇದು 60, ಇದು 90 ಡಿಗ್ರಿ ಅಂತ ಇರ್ಲಿ. ಹೌದಾ? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಲೈನ್ ಬಿಡ್ತೀನಿ. ಹೌದಾ? ಅದಾದ್ಮೇಲೆ ನಾನು ಇಲ್ಲಿ ಒಂದು ಕೂಡ ನಾನು 2 ಲೈನ್ ಸ್ವಲ್ಪ ಇಲ್ಲಿ ಬಿಟ್ಟು ನಿಮಗ ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದಕ್ಕೆ ನಾನು ನಿಮಗ್ ಹೇಳ್ತೇನಂತ. ಹೌದಾ? ಓನ್ಲಿ ಸೈನ್ ಕಾಸ್ ಟ್ಯಾನ್ ಹೇಳ್ತೇನೆ, ಆಮೇಲೆ ಹೇಳ್ತೇನಂತೆ. ಸೈನ್ ಕಾಸ್ ಟ್ಯಾನ್. ಹೌದಾ? ಕರೆಕ್ಟಾ? ಇಲ್ಲಿ ನೋಡ್ರಿ, ಈ ಟೇಬಲ್ ಗಳನ್ನ ನೆನ್ಪಿಟ್ಕೋರಿ. ಹೌದಾ? ಕಾಣಿಸ್ತಾ ಇದೆ? ಇಲ್ಲಿ ನನಗೆ ಈಗ ಏನ್ ಮಾಡ್ಬೇಕಂದ್ರ, ನಾನು ಈ ಟೇಬಲ್ ಅನ್ನ ರೆಡಿ ಮಾಡ್ಬೇಕಂದ್ರ ಫಸ್ಟ್ ನಾನು ಏನ್ ಮಾಡ್ಬೇಕು, 0, 1, 2, 3, 4. ಹೌದಾ? 0, 1, 2, 3, 4 ಮಾಡಿ ಇದಕ್ಕೆ ಡಿವೈಡೆಡ್ ಬೈ 4 ಮಾಡ್ಬೇಕು ನಾನೀಗ. ಹೌದಾ? ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4. ಹೌದಾ? ಈ ಟೇಬಲ್ ಅನ್ನ ನಾನು ರೆಡಿ ಮಾಡ್ಲಿಕ್ಕೆ ನಿಮಗ 0, 1, 2, 3, 4 ಬರ್ಕೋಬೇಕು. ಅದ್ರ ಕೆಳಗ್ ನಮಗೆ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 4, 4 ಎಲ್ಲದಕ್ಕೂ 4 ಅನ್ನ ಬರಿಬೇಕು. ಅದಾದ್ಮೇಲೆ ನಾನು ಇದಕ್ಕ ರೂಟ್ ಹಾಕ್ತೇನೆ ಈ ರೀತಿ. ಹೌದಾ? ರೂಟ್ ಹಾಕ್ತೇನೆ. ಕರೆಕ್ಟ್? ಈ ರೀತಿ ನಾನು ರೂಟ್ ಹಾಕಿದ್ಮೇಲೆ ಈಗ ಇದ್ರದ್ದು ಆನ್ಸರ್ ಬರೀ 0/4 ಏನಾಗತ್ ನಮ್ಗ, 0 ಆಯ್ತು. ಕರೆಕ್ಟ್? ಅದಾದ್ಮೇಲೆ ನಮ್ಗೆ ಏನಾಯ್ತು, √1 ಅಂತ ತಿಳ್ಕೊರಿ. √1 ಅನ್ನ ಹೊರಗ್ ತೆಗಿರಿ, ಎಷ್ಟಾಯ್ತು, 1 ಉಳಿತು. ಅದಾದ್ಮೇಲೆ √4 ಅನ್ನ ಹೊರಗ್ ತೆಗಿರಿ, ಎಷ್ಟು ಉಳಿತು, 2 ಉಳಿತು. ಹೌದಾ? ಅದಾದ್ಮೇಲೆ 2 1 2 2 ಇಲ್ಲೇ ನಮ್ಗ ಕಟ್ತಾ ಹೋಗತ್ತದು. ಹೌದಾ? ಸೊ ಇಲ್ಲಿ ಏನಾಗತ್ತ, ನಮಗ √1 ಅನ್ನ ಹೊರಗ್ ತೆಗ್ದಿವಂದ್ರ 1 ಉಳಿತು. ಇಲ್ಲಿ √2 ಅನ್ನ ಹೊರಗ್ ತೆಗಿಲಿಕ್ಕೆ ಬರುವುದಿಲ್ಲ, ಅದೇನಾಗ್ಬಿಡುತ್ತೆ ನಮಗ, √2 ಉಳಿತು. ಹೌದಾ? ಅದಾದ್ಮೇಲೆ ಇಲ್ಲೇ ನೋಡ್ರಿ, √3 ಅನ್ನ ಹೊರಗ್ ತೆಗಿಲಿಕ್ಕೆ ಅಥವಾ ಇಲ್ಲಿ ಕಡ್ತಾ ಹೊಡಿಲಿಕ್ಕೆ ಬರ್ತೈತೇನೋ ಒಂದ್ಸಲ ಚೆಕ್ ಮಾಡ್ರಿ. ಹೌದಾ? ಸೊ ಇಲ್ಲಿ ಏನಾಯ್ತು, √3 ಅನ್ನ ಹೊರಗ್ ತೆಗೆದ್ರೆ ನಂಗೆ ಏನಾಯ್ತು, √3 ಉಳಿತು. ಡಿವೈಡೆಡ್ ಬೈ √4 ಅನ್ನ ಹೊರಗ್ ತೆಗಿರಿ, ಎಷ್ಟು ಉಳಿತು, 2 ಉಳಿತು. ಕರೆಕ್ಟ್? ಆಮೇಲೆ ನೋಡ್ರಿ, ಇಲ್ಲೇ ಒಂದು ಕ್ಯಾನ್ಸಲ್ ಆಯ್ತು, √1 ಅಷ್ಟ ಉಳಿತು. ಅದನ್ನ ಹೊರಗ್ ತೆಗಿರಿ, ಎಷ್ಟು ಉಳಿತು, 1 ಉಳಿತು. ಕರೆಕ್ಟಾ? ಇವಾಗ ನೋಡ್ರಿ, ಇನ್ನ ಈ ರೀತಿ ಮಾಡಿರುವ ಒಂದು ಸಿಂಪಲ್ ಟೆಕ್ನಿಕ್ ನಿಂದ ಈಗ ಸೈನ್ 0 0 ಬಂತು, ಸೈನ್ 30 ಡಿಗ್ರಿ 1/2, ಸೈನ್ 45 1/√2, ಸೈನ್ 60 √3/2, ಸೈನ್ 90 1 ಆಗತ್ತ. ಸೊ ನಿಮ್ಗೆ ಎಕ್ಸಾಮ್ ಒಳಗೆ ಏನಾಗತ್ತ, ನಿಮ್ಗೆ ಇನ್ನು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ರ ಗೊತ್ತಾಗ್ತೈತಿ. ಸೈನ್ 60 ಅಂದ್ರೆ ಎಷ್ಟು ಬರಿಬೇಕು ನೀವು, ಸೈನ್ 45 ಅಂದ್ರೆ ಎಷ್ಟು ಬರಿಬೇಕು. ಹೌದಾ? ಬಟ್ ಇಲ್ಲಿ ಏನಾಗತ್ತ ನಮಗಂದ್ರ, ಈ ಟೈಮ್ ಒಳಗ ನಮಗ ಆ ಟೇಬಲ್ಸ್ ಗಳನ್ನ ನೀವು ಸಿಕ್ಕಾಪಟ್ಟೆ ಸಿಲೆಬಸ್ ಗಳನ್ನ ಕವರ್ ಮಾಡಿರ್ತೀವಿ. ಅದ್ರೊಳಗೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಈ ಟೇಬಲ್ ಅನ್ನ ನೆನಪಿಟ್ಕೊಳ್ಳಿಕ್ಕೆ ನಿಮಗ ಸ್ವಲ್ಪ ತೊಂದರೆ ಆಗತ್ತ. ಸೊ ಇದ್ದಾಗ ಈ ಟೆಕ್ನಿಕ್ ಗೊತ್ತಿತ್ತಂದ್ರ ನೀವು ವಿದಿನ್ 2 ಮಿನಿಟ್ಸ್ ಒಳಗೆ ಈ ಟೇಬಲ್ ರೆಡಿ ಮಾಡ್ಬಿಟ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಆಟೋಮೆಟಿಕ್ಲಿ ಅವ್ರು ಬೇಕಾದ್ ಕೇಳಿ ನೀವು ಬರೀತೀರಿ. ಸೈನ್ 60 ಅಂದ್ರ ಬರೀತೀರಿ, ಸೈನ್ 45 ಅಂದ್ರ ಬರೀತೀರಿ, ಸೈನ್ 90 ಅಂದ್ರ ಬರೀತೀರಿ. ಸ್ವಲ್ಪ ನೀವು ಈ ಟೇಬಲ್ ಗಳನ್ನ ನಿಮ್ ಬುಕ್ ಒಳಗ ಚೆಕ್ ಮಾಡ್ರಿ, ಕರೆಕ್ಟ್ ಐತಿಲ್ಲ ನೋಡ್ರಿ. 0 ಇದೆ, 1/2 ಇದೆ, 1/√2 ಇದೆ, √3/2 ಇದೆ, ಮತ್ತೆ 1 ಇದೆ. ಹೌದಾ? ಈಗ ಈ ಕಡೆಯಿಂದ ಉಲ್ಟಾ ಇಲ್ಲಿ ಬರೋದ್ ಮೇಡಮ್. ಹೌದಾ? ಇದು 1 ಇಲ್ಲಿ ಬಂತು. ಹೌದಾ? √3/2 ಇಲ್ಲಿ ಬಂತು. ಕರೆಕ್ಟ್?
ಆಮೇಲೆ 1/√2 ಇಲ್ಲೇ ಬಂತು, 1/2 ಇಲ್ಲಿ ಬಂತು, 0 ಇಲ್ಲಿ ಬಂತು. ನಾ ಬರೆದಿರುವ ಟೆಕ್ನಿಕ್ ಗೊತ್ತಾಯ್ತು. ಫಸ್ಟ್ ಇದನ್ನ ಡಿವೈಡೆಡ್ ಬೈ ಮಾಡ್ಕೊಂಡು ಇಲ್ಲಿ ಬರೀರಿ, ಹೌದಾ? ಅದಾದ್ಮೇಲೆ ಇಲ್ಲಿಂದ ಉಲ್ಟಾ ಆ ಕಡೆ ಬರೀರಿ. 1 ಇಲ್ಲಿ ಬರೀರಿ, √3/2 ಇಲ್ಲಿ ಬರೀರಿ, 1/2 ಇಲ್ಲಿ ಆಯ್ತು, 1/2 ಇಲ್ಲಿ ಆಯ್ತು, ಇದು 0 ಆಯ್ತು, ಹೌದಾ? ಇವನ್ನೆರಡು ಈಗ ನಾವೇನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು, ಹೌದಾ? 0/1, ಹೌದಾ? 1/0 ಅನ್ನ ನಾವು ಬರೀಬಹುದು, ಬಟ್ 0/1 ಅನ್ನ ನಾವು ಅಂದ್ರೆ ಇಲ್ಲಿ 0/1 ಆದ್ರೆ ಏನಾಗತ್ತೆ, ನಮ್ಗೆ ಇಲ್ಲಿ 0 ಆಗತ್ತ, ಅಥವಾ 1/0 ಅನ್ನ ನಮ್ಗ ಮಾಡ್ಲಿಕ್ಕೆ ಬರುದಿಲ್ಲ, ಹೌದಾ? ಆಮೇಲೆ 1/2 √3/2 ಹಿಂಗ ನೋಡ್ರಿ, ಡಿವೈಡೆಡ್ ಬೈ ಮಾಡ್ರಿ. ಈಗ 1/2 ಡಿವೈಡೆಡ್ ಬೈ √3 ಅಂದ್ರೆ ಏನಾಗ್ಬಿಡ್ತೈತಿ ನಮಗ, ಆಟೋಮೆಟಿಕ್ಲಿ 2/√3 ಆಗ್ಬಿಡ್ತೈತಿ, ಹೌದಾ? √2 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು ನಮಗ, 1/√3 ಉಳಿತು, ಹೌದಾ? √3 ಉಳಿತು. ಅದಾದ್ಮೇಲೆ √2 ಕ್ಯಾನ್ಸಲ್ ಉಳಿತು, 1 ಉಳಿತು. ಇಲ್ಲಿ 2 ಕ್ಯಾನ್ಸಲ್ ಆಗಿದೆ, √3 ಉಳಿತು. 1/0 ಮಾಡ್ಲಿಕ್ಕೆ ಬರುದಿಲ್ಲ, ಅವಾಗ ನಮ್ಗೆ ಇದಕ್ಕ ಇನ್ಫಿನಿಟಿ ಅಂತೇವಿ, ಅಥವಾ ND ಅಂದ್ರ ನಾಟ್ ಡಿಫೈನ್ಡ್. ಅಂದ್ರೆ ನಮಗ 1/0 ಇದ್ರ, ಅಥವಾ ಅಂದ್ರೆ ಯಾವುದೇ ಸಂಖ್ಯೆ ಇರ್ಲಿ ಅದ್ರ ಕೆಳಗ್ ಡಿವೈಡೆಡ್ ಬೈ 0 ಇತ್ತು ಅಂದ್ರೆ ಅದು ನಮಗ ಮಾಡ್ಲಿಕ್ಕೆ ಬರುದಿಲ್ಲ. ಅಥವಾ 0/1 ಇತ್ತಂದ್ರೆ ನಾವೇನ್ ಮಾಡ್ಬಿಡ್ತೇವಿ, 0 ಅಂತ ಬರೀತೀವಿ, ಹೌದಾ? ಈ ರೀತಿ ನಮ್ಗೆ ಏನಾದ್ರು ಹೇಳ್ರಿ, ಇಲ್ಲೇ ಏನಾದ್ರು ನಮಗ ಟೇಬಲ್ ಅಂತೂ ರೆಡಿ ಆಯ್ತು, ಹೌದಾ? ಈಗ ನಾವು ಏನ್ ಮಾಡಿದ್ವಿ, 3 ಅಷ್ಟ ಬರ್ದಿವಿ. ಇನ್ನು 3ನ್ನ ಏನ್ ಮಾಡ್ಬೇಕು ಹೇಳ್ರಿ, 0 ಉಲ್ಟಾ ಬರಿಬೇಕು, ಹೌದಾ? ಈಗ ನೋಡ್ರಿ, ಸೈನ್ 0 ಅಂದಾಗ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ 1 ಇರ್ತೈತಿ, ಹೌದಾ? 1/0 ಅಂದ್ರ ND ಬರ್ತೈತಿ ಇದು, ಹೌದಾ? ಇಲ್ಲೇ ಕೊಸೆಕ್ ನಾ ಹೇಳಕತ್ತೇನೆ, ಹೌದಾ? ಆಮೇಲೆ ಇದು 2/1 ಆಗತ್ತ. ಯಾವ್ದು ಹೇಳ್ರಿ, ಸೈನ್ ಅದ ರೆಸಿಪ್ರೋಕಲ್ ನಿಮಗ ಕೊಸೆಕ್ ಅಂತ ಹೇಳಿದೇನಿ, ಇದು 2 ಅಂತ ಆಗತ್ತ, ಇದು √2 ಅಂತ ಆಗತ್ತ, ಇದು 2/√3 ಆಗತ್ತ, √3 ಆಗತ್ತ, ಇದು 1 ಆಸ್ ಇಟ್ ಈಸ್. ಅಂದ್ರೆ ಇವ್ಕು ಉಲ್ಟಾ ಇನ್ನು 3ಅನ್ನ ನಾವು ಬರಿಬೇಕು, ಸೈನ್, ಕಾಸ್, ಟ್ಯಾನ್ ಅನ್ನ. ಅರ್ಥ ಆಯ್ತಾ? ಇದು ಯಾವ ರೀತಿ ಟೇಬಲ್ಸ್ ಗಳನ್ನ ನಾವು ರೆಡಿ ಮಾಡ್ಬೇಕು, ಇದ್ರ ಮೇಲೆ ನಮಗ ಗೊತ್ತಾಗ್ತೈತಿ ಈ ಟೇಬಲ್ಸ್ ಗಳನ್ನ ಯಾವ ರೀತಿ ನಾವು ಕಂಡು ಹಿಡಿಬೇಕಂತ. ಸೈನ್ 0 ಅಂದ್ರೆ ಎಷ್ಟಾಗತ್ತ, 0. ಸೈನ್ 30 ಅಂದ್ರ 1/2. ಸೈನ್ 45 ಅಂದ್ರ 1/√2, ಹೌದಾ? ಆಮೇಲೆ ಸೈನ್ 60 ಅಂದ್ರ √3/2. ಸೈನ್ 90 ಅಂದ್ರ 1 ಆಗತ್ತ, ಹೌದಾ? ಅದನ್ನ ನೀವು ಉಲ್ಟಾ ಬರೀರಿ. ಕಾಸ್ 0 ಅಂದ್ರ 1. ಟೇಬಲ್ ನೋಡುವಂತ ಮೆಥಡ್ ನಿಮ್ಗೆ ಗೊತ್ತಿತ್ತಿಲ್ಲ, ಒಂದ್ಸಲ ನೋಡ್ರಿ, ಹೌದಾ? ಕಾಸ್ 30 ಅಂದ್ರ ಕಾಸ್ 30 ಇಲ್ಲಿ ಬರ್ಬೇಕು, ಹೌದಾ? √3/2. ಕಾಸ್ 45 1/√2. ಕಾಸ್ 60 1/2. ಕಾಸ್ 90 0 ಅಂತ ಆಗತ್ತ, ಹೌದಾ? ಸೊ ಟ್ಯಾನ್ 0 0, ಟ್ಯಾನ್ 30 1/√3, ಟ್ಯಾನ್ 45 1, ಟ್ಯಾನ್ 60 √3, ಟ್ಯಾನ್ 90 ನಾಟ್ ಡಿಫೈನ್ಡ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ನಿಮ್ದು ಏನಾಗತ್ತ, ನನಗೆ ಇದು ಇಂಪಾರ್ಟೆಂಟ್, ಯಾಕಂದ್ರೆ ಈ ಚಾರ್ಟ್ ಬಗ್ಗೆ ನಿಮ್ಗ ಕೇಳ್ತಾರ. ನಿಮಗ ಮೊದ್ಲು ಏನಾಗ್ಬೇಕು, ಚಾರ್ಟ್ ಅನ್ನ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದು ಒಂದು ಬೇಸಿಕ್ ಟೆಕ್ನಿಕ್ ನಾನು ಹೇಳ್ಬೇಕಾಗಿತ್ತು. ಸೊ ಇದ ಟೆಕ್ನಿಕ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. 0 1 2 3 4 ಅನ್ನ ಬರೀರಿ, ಡಿವೈಡೆಡ್ ಬೈ 4 ಬರ್ರಿ, ಅದಕ್ಕ ರೂಟ್ ಹಾಕ್ರಿ, ನಿಮಗ ಸೈನ್ ಸಿಕ್ ಬಿಡ್ತೈತಿ. ಸೈನ್ 0, ಸೈನ್ 30, ಸೈನ್ 45, 60, 90 ಅಂತ. ಅದಾದ್ಮೇಲೆ ನೀವು ಕಾಸ್ ಬರಿಬಹುದು, ಟ್ಯಾನ್ ಅನ್ನ ಈಸಿ ಬರಿಬಹುದು. ಅರ್ಥ ಆಯ್ತಾ? ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಟೇಬಲ್ ಪ್ರಿಪರೇಷನ್ ನಿಮಗೆ ಅರ್ಥ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.